ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವತ್ತು ನಾವೆಲ್ಲರೂ ನಮ್ಮ ಮನೆ ಫ್ಯಾಮ್ಲಿಯಿಂದ ನಾವು ಸ್ವಾಮಿನಾರಾಯಣ್ ಟೆಂಪಲ್ ಪುಣೆನಲ್ಲಿರೋದಂತ ನೋಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಬೆಳಗ್ಗೆನೇ 10 ಗಂಟೆನೇ ಹೋಗ್ಬೇಕಂತ ಎಷ್ಟು ಅಂದ್ಕೊಂಡ್ವಿ, ಅಂದರೂ ಲೇಟಾಗೇ ಬಿಡ್ತು. ಇಲ್ಲಿ ಬಿಡೋಷ್ಟ್ರೊಳಗೇ 10:30 ಹಿಂಗಾಗೇ ಬಿಡ್ತು ಫ್ರೆಂಡ್ಸ್. ಅಲ್ಲಿ 12 ಗಂಟೆಗಂತೂ ಕ್ಲೋಸ್ ಆಗುತ್ತೆ ಅಂತೆ. ಅಲ್ಲಿ ಅಷ್ಟು ಟ್ರಾಫಿಕಲ್ಲಿ ಮೇಂಟೈನ್ ಮಾಡಿಕೊಂಡು ಅಲ್ಲಿಗೆ ಮುಟ್ಟೋದೊಂದೇ ನಮಗೆ ಮೇನ್ ಟಾರ್ಗೆಟ್ ಆಗಿತ್ತು. ಆದಷ್ಟು ಬೇಗನೆ ಹೋಗಬೇಕಂತ ಹೇಳಿ ಹೋಗ್ತಾ ಇದ್ವಿ. ಆದರೆ ಟ್ರಾಫಿಕ್ನಲ್ಲಿ ಭಾಳ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ್ವಿ ನಾವು ಅವತ್ತು. ಇದು ಹಡಪ್ಸರ್, ನಮ್ಮ ಮನೆಯಿಂದ ಹಡಪ್ಸರ್ಗಿಂತ ಕಾತ್ರಜಲ್ಲಿದೆ, ಅದು ಸ್ವಾಮಿನಾರಾಯಣ್ ಟೆಂಪಲ್ ಇದೆ. ಇದು ಒಂದು ರೀತಿ ಏನೋ ಒಂಥರ ಫೀಲ್ ಚಲೋ ಬರುತ್ತೆ ಆ ದೇವಸ್ಥಾನಕ್ಕೆ ಹೋದ್ಮೇಲೆ ಅಂತಂತಾರಲ್ಲ, ಅದು ನಮ್ಗೆ ಆವಾಗ ಅನ್ನಿಸ್ತು. ನಿಮಗೆ ಮುಂದೊಳಗೆ ಹೋಗಿದ್ಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಅದೆಷ್ಟು ವಿಶಾಲವಾಗಿದೆ ಅಂತ ಹೇಳಿ. ಇದು ನೆಕ್ಸ್ಟು ನಾವು ಕಾತ್ರಜ್ ಸಮೀಪ ಹೋಗ್ತಾ ಇದ್ದೀವಿ. ಸೌಜು ಅಷ್ಟರೊಳಗೆ ಮಲ್ಕೊಂಬಿಟ್ಟ, ಅವನಿಗೆ ನಿದ್ದೆ ಬಂದುಬಿಡ್ತು. 1-2 ಅವರ್ ಜರ್ನಿನೇ ಆಗಿಬಿಡ್ತು ಅದು. ನಾವೆಷ್ಟು ಜಲ್ದಿ ಹೋಗ್ಬೇಕಂತಂದ್ರೆ ಆಗಲೇ ಇಲ್ಲ ನೋಡಿ ಫ್ರೆಂಡ್ಸ್. ನೆಕ್ಸ್ಟು ಇದು ನೋಡಿ ಫ್ರೆಂಡ್ಸ್, ಇದೇ ಸ್ವಾಮಿನಾರಾಯಣ್ ಟೆಂಪಲ್. ಇದು ಪುಣೆನಲ್ಲಿದೆ, ಪುಣೆದ ಕಾತ್ರಜ್ನಲ್ಲಿ ಇದೆ. ನಾವು ಹೋಗಿ ಕಾರ್ ಪಾರ್ಕಿಂಗ್ ಅಂತೂ ಮಾಡಿ ಬಂದ್ವಿ. ಅಲ್ಲಿ ಒಂದು ಸ್ವಲ್ಪ ದೂರ ಏನೇ ಇತ್ತು ಕಾರ್ ಪಾರ್ಕಿಂಗು, ನಡ್ಕೋತ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಇಲ್ಲಿ ಒಂದು ರೀತಿದ್ದು ಹೇಳಬೇಕಂತಂದರೆ ಇದು ಪುಣೆಯಲ್ಲಿರೋದು, ಆದರೆ ಇದನ್ನು ಸೆಕೆಂಡ್ ಅಯೋಧ್ಯೆನೇ ಅಂತ ಕರೀತಾರೆ. ಅಯೋಧ್ಯೆಯಲ್ಲಿ ಹೇಗೆ ಸ್ವಾಮಿನಾರಾಯಣದ ರಾಮನ್ ಇದೆಯಲ್ಲ, ಇದು ಹಾಗೆ ಟೆಂಪಲ್ ನೋಡಲಿಕ್ಕೆ ಹಾಗೆ ಕಾಣಿಸುತ್ತೆ. ಇದೆಲ್ಲ ತುಂಬ ಗರ್ದಿ ಇತ್ತು ಅಲ್ಲಿ, ಯಾಕಂದರೆ 12 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ರು. ನಾವು ಎಲ್ಲ ಹೋಗಿ ಟ್ರಾಫಿಕ್ನಲ್ಲಿ ಮತ್ತೆ ಸಿಕ್ಕಾಕೊಳ್ಳೋದ್ರಲ್ಲಿ ದರ್ಶನ ಆಗ್ತದೆ ಇಲ್ಲೋ ಅಂತ ಅನಿಸ್ಕೊಂಡ್ಬಿಟ್ಟಿದ್ವಿ ನಾವು. ಆದರೂ ದರ್ಶನ ಮಾಡಬೇಕಂತ ಜಲ್ದಿ ಹೋಗ್ತಾ ಇದ್ವಿ. ಸೌಜುನು ಮಲ್ಕೊಂಡು ಎದ್ಬಿಟ್ಟಿದ್ದ, ಕಾರ್ನಲ್ಲಿ ಮಲ್ಕೊಂಡಿದ್ದ, ಆ ಕಡೆ ಈ ಕಡೆ ನೋಡ್ತಾ ಎಲ್ಲಿಗೆ ಬಂದೆ ಅಂತ ಅನ್ಕೋತಾ ಇದ್ದ ಅವನು. ಅಂತೂ ನಾವು 12ಕ್ಕಿಂತ 10 ನಿಮಿಷ ಕಡಿಮೆ ಇತ್ತು, ಅಷ್ಟರೊಳಗೆ 10 ನಿಮಿಷವಾಗಿ ದರ್ಶನ ತೊಗೋಬೇಕು ಪಟ್ ಅಂತ ಹೇಳಿ ಹೋಗ್ತಾ ಇದ್ವಿ. ಆದರೆ ಬಿಸಿಲು ಇತ್ತು ಫ್ರೆಂಡ್ಸ್, ಅದು ಭಾಳ ಕಾಲು ಸುಡ್ತಾ ಇತ್ತು, ಬಿಸಿಲಿಗೆ ಭಾಳ ಇತ್ತು ಅವತ್ತು. ಹೋದ್ವಿ ಫ್ರೆಂಡ್ಸ್. ಇದೆ ನೋಡಿ ಫ್ರೆಂಡ್ಸ್, ಎಷ್ಟು ವಿಶಾಲವಾಗಿದೆ, ದೊಡ್ಡದಿದೆ ಇದು ಗುಡಿ ಎಲ್ಲ. ಇದೆಲ್ಲ ವೈಟ್ ಟೈಲ್ಸ್ ಇದ್ದುದು, ಇದ್ರ ಮೇಲೆ ನಡೆದಿದ್ರೆ ಅಷ್ಟು ನಮಗೆ ಬಿಸಿಲು ಹತ್ತಾ ಇದ್ದಿಲ್ಲ. ಅದಕ್ಕೆ ಕಾರ್ಪೆಟ್ ಸುದ್ದಕ್ಕೆ ಹಾಸಿದ್ರು ಅವರು. ಭಾಳ ದೊಡ್ಡದಿತ್ತು ಗುಡಿ, ಮೇಲ್ಗಡೆ ಎಲ್ಲ ವಿಶಾಲವಾಗಿತ್ತು. ಈಗ ನೋಡಿದ್ದು ಗರ್ಭಗುಡಿಯಲ್ಲಿ ಹೋಗ್ತಾ ಇದ್ದೀನಿ ನಾನು, ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೆ. ಇವಾಗ ನೋಡಿ ಈ ಕಡೆ ಎಂಟ್ರಿ ಈ ಕಡೆ ಇದೆ, ಯಾರೋ ಮಾರ್ಕ್ ಬರೆದಿದ್ದಾರೆ ನೋಡಿ, ಈ ಕಡೆಯಿಂದ ಹೋಗಬೇಕು. ದೇವ್ರ ದರ್ಶನ ಆದಮೇಲೆ ನಮಗೆ ಸಮಾಧಾನ ಆಯಿತು. ದೇವ್ರ ದರ್ಶನ ಆಗ್ತದೆ ಇಲ್ಲೋ ಅಂತ ಅಂದ್ಕೊಂಡಿದ್ವಿ ನಾವು, ಯಾಕಂದರೆ ಟ್ರಾಫಿಕ್ಕಿಂದ. ನೋಡಿ ಫ್ರೆಂಡ್ಸ್, ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ, ನೀವು ಇಲ್ಲೇ ದರ್ಶನ ಮಾಡಿಬಿಡಿ. ಇದು ಸ್ವಾಮಿನಾರಾಯಣ್ ಟೆಂಪಲ್ಲು ಪುಣೆನಲ್ಲಿದೆ. ನೋಡಿ ಫ್ರೆಂಡ್ಸ್, ನಿಮಗೆ ತೋರಿಸ್ತೀನಿ, ದೇವ್ರ ದರ್ಶನ ಮಾಡಿ ನೀವು. ಅದು ಹಳೆ ಕಾಲದ ಗತೆನೋ ಫೀಲ್ ಬರ್ತಾಯಿತ್ತು. ಆ ಥರ ಕೆತ್ತನೆ ಎಲ್ಲನೂ ಒಂದು ರೀತಿಯೂ ಸೂಕ್ಷ್ಮ ಕೆತ್ತನೆ ಇತ್ತು ಎಲ್ಲ ಕಂಬಗಳಲ್ಲಿ. ಅದು ನನಗೆ ಯಾಕೋನೋ ತುಂಬ ಅಟ್ರ್ಯಾಕ್ಟ್ ಅನ್ನಿಸ್ತದು. ಎಲ್ಲ ಕಂಬಗಳಲ್ಲಿ ಜಾಸ್ತಿ ಮನಸ್ಸಿಟ್ಟು ಅವರು ಕೆತ್ತನೆ ಮಾಡಿದ್ದನ್ನು ನೋಡಿದರೆ ನನಗೆ ಅಗಾಧ ಅನ್ನಿಸ್ಬಿಡ್ತು. ಎಷ್ಟು ಕುಶಲಕರ್ಮಿತೆ ಇದ್ದಾರೆ ಕೆತ್ತನೆ ಮಾಡೋದ್ರಲ್ಲಿ ನೋಡಿ ಫ್ರೆಂಡ್ಸ್. ಅಲ್ಲಿ ಈ ಥರ ಮಾಡಿದ್ದಾರೆ ಅಂಥೇಳಿ ಎಷ್ಟು ಸೂಕ್ಷ್ಮದಲ್ಲಿ ಇದೆ ನೋಡಿ ಫ್ರೆಂಡ್ಸ್. ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಝೂಮರು ಹಾಕಿದ್ದಾರೆ ಮೇಲ್ಗಡೆ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ತಂಪಾಗೆ ಅನ್ನಿಸ್ತಾ ಇತ್ತು ಅಲ್ಲಿ ಮೇಲ್ಗಡೆ ಹೋದ್ಮೇಲೆ. ಅಂದರೆ ಇದು 1ನೇ ಫ್ಲೋರ್ನಲ್ಲಿದೆ ಆ್ಯಕ್ಚುಲಿ ಟೆಂಪಲ್ಲು, ಅಂದರೆ ಅಲ್ಲಿ ಹೋದ್ಮೇಲೆ ವಿಶಾಲವಾಗಿ ಅನ್ನಿಸ್ತಾ ಇತ್ತು. ದೇವ್ರ ದರ್ಶನ ಇನ್ನೊಂದು ಸಲ ಮಾಡಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಿಮಗೆ. ನಮಗೆ ಒಂಥರ ಖುಷಿ ಅನ್ನಿಸ್ತು ದೇವ್ರ ದರ್ಶನ ಆದಮೇಲೆ, ಯಾಕಂದರೆ ಅದೇ ಮೇನ್ ಟಾರ್ಗೆಟ್ ಇತ್ತು ಅವತ್ತು. ನಾವು ದೇವ್ರ ದರ್ಶನ ಮಾಡೋ ಎಷ್ಟು ಟ್ರಾಫಿಕ್ ಇತ್ತು ಅಂತಂದರೆ ನಾವು ಮುಟ್ತೇವೋ ಇಲ್ಲೋ ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ನಾನು. ಸೌಜುನು ಎಲ್ಲ ಕಡೆ ನೋಡ್ತಾ ಇದ್ದ, ಅವನಿಗೆ ನಿದ್ಗೆನಲ್ಲಿದ್ದು ಎಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ ನೋಡ್ತಾ ಇದ್ದ. ನಿಮಗೆಲ್ಲನೂ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಎಷ್ಟು ಸೂಕ್ಷ್ಮದಿಂದ ಕೆತ್ತನೆ ಮಾಡಿದ್ದಾರೆ ಅಂತ ಕಂಬಗಳಲ್ಲಿ ಎಲ್ಲನೂ. ಪ್ರತಿಯೊಂದೂ ಈ ಥರ ಕಂಬಗಳಲ್ಲಿ ಅವ್ರದ್ದು ಸೂಕ್ಷ್ಮತೆಯಿಂದ ನೋಡಿದರೆ ನಮಗೆ ಅರ್ಥ ಆಗುತ್ತೆ ಎಷ್ಟು ಸೂಕ್ಷ್ಮತೆ
ಇದೆ ಅಲ್ಲಿ ಅಂತ ಕಂಪ್ಗಳಲ್ಲಿ. ಈಗ ನೆಕ್ಸ್ಟ್ ಒಂದು ಲಿಫ್ಟೂ ಇತ್ತು ಫ್ರೆಂಡ್ಸ್, ಅಲ್ಲಿ ಸೀನಿಯರ್ ಸಿಟಿಜನ್ ಅಷ್ಟೇ ಇತ್ತು ಲಿಫ್ಟು. ಅತ್ತ ಮತ್ತು ಪಾಪ ಹೋದರು ಅಲ್ಲಿ ಲಿಫ್ಟ್ನಲ್ಲಿ. ನಾವು ಕೆಳಗಡೆ ಹಾಗೆ ನಡ್ಕೊತ ಬರ್ತಾ ಇದ್ವಿ. ಆಮೇಲೆ ಅದು ನಾವು ಜಸ್ಟ್ ಇಳಿದು ಬರೋಷ್ರೊಳಗೆ ಕ್ಲೋಸ್ ಆಗಿಬಿಡ್ತು, ಯಾಕಂದರೆ 12 ಗಂಟೆ ಹಾಗೆ ಬಿಡ್ತು. ಅಂತೂ ನಮ್ಗೆ ದೇವ್ರ ದರ್ಶನ ಸಿಕ್ತು ಅಂತ ಅಂದ್ಕೊಂಡ್ವಿ. ಆಮೇಲೆ ಸಮಾಧಾನ ಆದಮೇಲೆ ಕೆಳಗಡೆ ಸೌಜು ಎಲ್ಲಿದ್ದಾನೆ ಅಂತ ಹುಡುಕಾಡ್ತಾ ಇದ್ವಿ. ಸೌಜುನ ಅವ್ರ ಅಜ್ಜ ಕರ್ಕೊಂಡು ಹೋಗ್ತಾ ಇದ್ರು ಮೇಲ್ಗಡೆಯಿಂದ ಕೆಳಗಡೆ. ನೋಡಿ ಫ್ರೆಂಡ್ಸ್, ಹೊರಗಡೆ ಇದು ಈ ರೀತಿ ಕಾಣಿಸ್ತಾ ಇದೆ, ದೊಡ್ಡದು ಇದೆ ಇದು ಎಲ್ಲ. ಸುತ್ತಲೆಲ್ಲನೂ ಎಲ್ಲ ಹಸಿರು ಗ್ರೀನರಿನೂ ಚೆನ್ನಾಗಿತ್ತು, ಗಾರ್ಡನಿಂಗು. ಆ್ಯಕ್ಚುಲಿ ಇಲ್ಲಿ ಫಸ್ಟು ನಾವು ಕೆಳಗಡೆನೇ ನೋಡ್ತಾ ಇದ್ದೇವಲ್ಲ, ಇಲ್ಲಿ ಅದರದ್ದು ಮೇನ್ ಡೋರ್ ಇತ್ತು. ಇಲ್ಲಿಂದನೇ ನಾವು ಹೋಗಬೇಕಾಗಿತ್ತು. ಈ ಕಡೆನೂ ಒಂದು ಡೋರ್ ಇದೆ, ಮೇಲ್ಗಡೆನೂ ಒಂದು ಡೋರ್ ಇದೆ. ನಾವು ಫಸ್ಟ್ ಫ್ಲೋರ್ನಲ್ಲಿ ಹೋಗ್ಬೇಕಂತಂತಂದರೆ ಫಸ್ಟಿಗೆ ಇಲ್ಲಿ ಗ್ರೌಂಡ್ ಫ್ಲೋರ್ ಇಲ್ಲಿನೂ ಒಂದು ಡೋರ್ ಇದೆ. ಇಲ್ಲಿಂದನೂ ನಾವು ಹೋಗ್ಬೋದು. 2 ಬಾಗಿಲೇ ಇದೆ ಇದಕ್ಕೆ, ದೇವಸ್ಥಾನಕ್ಕೆ. ನೆಕ್ಸ್ಟ್ ನೀವು ಯಾರಾದರೂ ಹೋಗೋರು ಇದ್ರಿ ಅಂತಂದರೆ ಈ ಕಡೆನೂ, ಅಲ್ಲಿ ಒಂದು ವೇಳೆ ಗರ್ದಿ ಇತ್ತು ಆ ರೀತಿ ಏನಾದರೂ ಇತ್ತಂತಂದರೆ ಇಲ್ಲಿನೂ ಒಂದು ಡೋರ್ಗಳಿದೆ, ಬೇಕಾದರೆ ಇಲ್ಲಿನೂ ಹೋಗ್ಬೋದು. 2 ಆಪ್ಷನ್ ಇದೆ. ಆದರೆ ನಾವು ಹೋಗೋಷ್ಟ್ರೊಗೆ ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ನಾವು ಆ್ಯಕ್ಚುಲಿ ಒಂದು ನೀರಿನ ಬಾಟಲ್ ಬಿಟ್ಟು ಬಂದಿದ್ವಿ ಫ್ರೆಂಡ್ಸ್, ಅದು ಮೇಲ್ಗಡೆನೇ ಇಟ್ಟು ಬಂದುಬಿಟ್ಟಿದ್ವಿ. ಆಮೇಲೆ ಸೌಜುಗೆ ನೀರಡಿಕೆ ಆಗದಿದ್ರೆ ಏನು ಮಾಡೋದು ಅಂತ ಹೇಳಿ ನಾನು ಕೈಯಲ್ಲೇ ಹಿಡ್ಕೊಂಡು ಅಡ್ಡಾಡ್ತಾ ಇದ್ದೆ ಯಾವಾಗಲೂ. ಅದು ಮೇಲ್ಗಡೆ ಬಿಟ್ಟು ಬಂದುಬಿಟ್ಟಿದ್ವಿ. ಅದು ಕ್ಲೋಸ್ ಆಗಿತ್ತು, ಆದರೂ ನೋಡಿ ಬರೋಣ ಅಂತೇಳಿ ಮಮ್ಮಾರು ಒಂದು ಸಲ ಟ್ರೈ ಮಾಡ್ತೀನಿ, ತೆಗ್ದಿದ್ರೆ ತೊಗೊಂಬರ್ಬೇಕು ಅಂತ ಹೋದರು. ಬಟ್ ಅದ್ರ ಮುಚ್ಚಿತ್ತು, ಅದು ತೊಗೊಂಬರ್ಲಿಕ್ಕೆ ಆಗಲಿಲ್ಲ ನಮಗೆ. ಇವಾಗ ನೋಡಿ ಗಾರ್ಡನಿಂಗ್ ತೋರಿಸ್ತಾ ಇದ್ದೀನಿ ನಿಮಗೆ. ನೆಕ್ಸ್ಟು ಇಷ್ಟು ದೊಡ್ಡದಿದೆ ಎಲ್ಲ ಅವರ್ನ ಅಲ್ಲಿದು ಎಲ್ಲ ಗ್ರೀನರಿ ಇತ್ತು. ಆದರೆ ಬಿಸಿಲಿತ್ತು ಫ್ರೆಂಡ್ಸ್ ಎಲ್ಲನೂ. ಆದರೂ ಚಲೋ ಅನ್ನಿಸ್ಲಿಕ್ಕತ್ತಿತ್ತು. ದೇವ್ರ ದರ್ಶನ ಆದಮೇಲೆ ಖುಷಿ ಆದ್ವಿ ನಾವು. ಆಮೇಲೆ ಒಂದು ಸೆಲ್ಫಿ ತೊಗೋಬೇಕಂತೇಳಿ ಸೆಲ್ಫಿ ತೊಗೋತಿದ್ವಿ, ಆದರೆ ಬಿಸಿಲಿಗೆ ಕಣ್ಣು ತೆಗಿಲಿಕ್ಕೆ ಆಗ್ತಾ ಇದ್ದಿದ್ದಿಲ್ಲ, ಅಷ್ಟು ಬಿಸಿಲಿತ್ತು ಅವತ್ತು ಹೋದಾಗ ನಾವು. ಈಗ ಎಲ್ಲರೂ ಹೋಗ್ತಾ ಇದ್ವಿ, ಯಾಕಂತಂದರೆ ಕ್ಲೋಸ್ ಆಗಿಬಿಡ್ತು ಫ್ರೆಂಡ್ಸ್. ಅದು ಎಲ್ಲರೂ ವಾಚ್ಮ್ಯಾನು ಅಲ್ಲಿದೆಲ್ಲನೂ ಹೋಗಿ ಅಂತ ಹೇಳಿ ನಾನು 12 ಗಂಟೆಯಿಂದ ಇಷ್ಟು ಹೊತ್ತಾಗಿ ಜಾಸ್ತಿ ಆಗಿದೆ ನಿಮಗೆ ಅಂತ ಹೇಳ್ತಾಯಿದ್ರು. ನೋಡಿ ಇದನ್ನು ನಿಮ್ಗೆ ವ್ಯೂ ತೋರಿಸ್ತಾ ಇದ್ದೀನಿ. ಇದು ನೋಡಿದರೆ ಸೆಕೆಂಡ್ ಅಯೋಧ್ಯೆನೇ ಅಂತಾರೆ. ಇಲ್ಲಿ ಅಯೋಧ್ಯೆ ಥರನೇ ಫೀಲ್ ಬರುತ್ತೆ ನೋಡಿ. ಇದೆಷ್ಟು ದೊಡ್ಡದು ಆವರಣ ಇದೆ ನೋಡಿ. ನೆಕ್ಸ್ಟು ಇಲ್ಲಿ ನಾವು ಒಂದು ಸ್ವಲ್ಪ ಗಾರ್ಡನಲ್ಲಿ ಒಂದು ಸ್ವಲ್ಪ ಕೂತು ವಿಶ್ರಾಂತಿ ಮಾಡಿದ್ವಿ. ಸೌಜು ಅವ್ರ ಪಪ್ಪನ ಜೊತೆ ಆಟ ಆಡ್ಲಿಕ್ಕತ್ತಿದ್ದ ಒಂದು ಸ್ವಲ್ಪ. ಹಂಗೆ ಅವ್ರ ಪಪ್ಪ ಆಟ ಆಡಿಸ್ಲಿಕ್ಕತ್ತಿದ್ರು. ಯಾಕಂದ್ರೆ ಇಲ್ಲಿ ಏನೂ ಫ್ರೀಯಾಗೆ ಬಿಟ್ಬಿಡ್ತಾರೆ. ಅದು ಆವರಣದಲ್ಲಿ ಏನೂ ಬೇಕಾದಂಗೆ ಕೂಡ್ಬೋದು, ಎಷ್ಟೊತ್ತನ್ನು ಬೇಕಷ್ಟೊತ್ತು ಕೂಡ್ಬೋದು. ಆದರೆ ಮೇನ್ ದೇವಸ್ಥಾನ ಬಾಗಿಲಷ್ಟೇ ಹಾಕ್ತಾರೆ, ಅಂದರೆ ಅಲ್ಲಿ ಯಾರಿಗೂ ಬಿಡಲ್ಲ ಮೇಲೆ ಹತ್ತಲಿಕ್ಕೆ, ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಯಾರಿಗೂ ಬಿಡಲ್ಲ. ನೆಕ್ಸ್ಟ್ 4 ಗಂಟೆಗೆ ಓಪನ್ ಆಗುತ್ತೆ ಅಂತೆ, ಅಲ್ಲಿ ತನಕ ನಾವು ವೇಟ್ ಮಾಡ್ಬೇಕಂತನೋರು ಇಲ್ಲಿ ಕೂಡ್ಬೋದು, ವಿಶ್ರಾಂತಿ ಪಡ್ಬೋದು ಅಂತ ಹೇಳಿ ಕೂಡಿಸಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, 12 ಗಂಟೆ ತನಕ ಇರುತ್ತೆ. ಆಮೇಲೆ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತೆ ದೇವ್ರ ದರ್ಶನ. ಯಾರಾದರೂ ನೆಕ್ಸ್ಟ್ ಹೋಗ್ಬೇಕಂತಂದ್ರೆ ಟೈಮಿಂಗ್ ಚಲೋತೆ ಕೇಳ್ಕೊಂಡು ಹೋಗಿ. ನಾವು ಕರೆಕ್ಟ್ ಟೈಮಿಂಗ್ ಕೇಳ್ಕೊಂಡು ಹೋಗಿದ್ವಿ ಕರೆ, ಬಟ್ ನಮ್ಗೆ ಟ್ರಾಫಿಕ್ಕಿಂದ ಏನಾಯಿತು, ನಾವು ಕರೆಕ್ಟಾಗಿ ತಲುಪ್ಲಿಕ್ಕೆ ಆಗಲಿಲ್ಲ. ಅಂದರೂ ಹೋಗಿದ್ದೀವಿ, ದೇವರ ದರ್ಶನ ಪಡೆದಿದ್ದೀವಿ. ಆದರೆ ಇನ್ನೂ ಸ್ವಲ್ಪ ಕೂಡಬೇಕು ದೇವ್ರಂತೆಗೆ ಮಾಡ್ಬೇಕಂದ್ರೆ ನಾವು ಅಷ್ಟು ಕರೆಕ್ಟ್ ಟೈಮಿಗೆ ಹೋದಂಗೆ ಆಯಿತು. ಸೌಜು ನೋಡಿ ಆಡ್ತಾ ಇದ್ದಾನೆ ಅಲ್ಲಿ ಆವರಣದಾಗೆಲ್ಲ. ಅವನ್ನೆಲ್ಲ ಓಡಾಡೋದು ಮಾಡೋದು ಎಲ್ಲ ಆಟ ಆಡ್ತಾ ಇದ್ದ. ಒಂದು ಸ್ವಲ್ಪ ನಾವು ಸೆಲ್ಫಿಗೆ ಫೋಟೋ ಗಿಟೋ ಕ್ಲಿಕ್ ಮಾಡ್ಕೊಂಡ್ವಿ. ನೆಕ್ಸ್ಟು ಈಗ ತೆಳಗಿಳಿದು ಕಾರ್ ಪಾರ್ಕಿಂಗ್ ಇದೆಯಲ್ಲ ಅಲ್ಲಿ ಹೋಗ್ತಾ ಇದ್ದೀವಿ. ಸೌಜುಗೆ ಫುಲ್ ಫ್ರೆಶ್ ಆಗಿ ಮೂಡೆಲ್ಲ ಚೇಂಜ್ ಆಗಿಬಿಡ್ತು. ಬರೋ ಹೊತ್ತಿಗೆಲ್ಲ ಮಲ್ಕೊಂಡಿದ್ದ ಅವನು, ಇವಾಗ ಅವನಿಗೆಲ್ಲ ಮೂಡೆಲ್ಲ ಚೇಂಜ್ ಆಗಿಬಿಡ್ತು, ಫುಲ್ ಆ್ಯಕ್ಟಿವ್ ಆಗಿಬಿಟ್ಟ ಅವನು. ನೆಕ್ಸ್ಟ್ ನಾವು ಇಲ್ಲೇ ನಮ್ಮ ಪರಿಚಯದವ್ರ ಮನೆಗೆ ಹೋಗ್ಬೇಕಂತ ಅಲ್ಲೇ ಕಾತ್ರಜದಲ್ಲಿರೋಂಥ ಬಿಲ್ಡಿಂಗ್ ಅಲ್ಲೇ ಇತ್ತು, ಅಲ್ಲಿ ಹೋಗ್ಬೇಕಂತ ಹೋದ್ವಿ. ಅತ್ತೆ ಅವ್ರಿಗೆ ಒಂದು ಸ್ವಲ್ಪ ಏನಾದರೂ ಸ್ವೀಟ್ ತೊಗೋಬೇಕಂತ ಹೇಳಿ ತೊಗೋತಾ ಇದ್ದರು. ಸ್ವೀಟಿನ ಅಂಗಡಿಗೆ ಹೋಗಿದ್ವಿ ಅಲ್ಲೇ. ಸೌಜು ಎಲ್ಲ ಕಡೆ ನೋಡ್ಲಿಕ್ಕತ್ತಿದ್ದ, ಏನಾದರೂ ತೊಗೋಬೇಕು ನಾವು ಅಂತ ಅಂದ್ಕೊಂಡು ಅವ್ನಿಗೊಂದು ಚಾಕ್ಲೇಟ್ ತೊಗೊಂಡೆ. ಆ್ಯಕ್ಚುಲಿ ಟೈಮ್ 1:30 ಆಗಿತ್ತು. ಏನಾದರೂ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸೌಜುಗೂ ಹಶು ಆಗಿತ್ತು, ನಮಗೂ ಹಶು ಆಗಿತ್ತು. ಬೆಳಗ್ಗೆ ಜಲ್ದಿ ಬರಬೇಕಂತ ನಾವು ಅವಲಕ್ಕಿ ಅಷ್ಟೇ ತಿಂದು ಬಂದಿದ್ವಿ. ಅವ್ರ ಪರಿಚಯದವ್ರು ಅಲ್ಲೇ ಇದ್ದಾರೆ, ಮನೆಗೆ ಬರ್ರಿ ಅಂತ ಹೇಳಿದರು. ಅದಕ್ಕೆ ನಾವು ಹೋಗಬೇಕು, ಭೇಟಿಯಾಗಿ ಹೋಗ್ಬೇಕಂತ ಹೇಳಿ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಲಾಡು ಇವೆ, ವೆರೈಟಿ ಹೆಸರು ಬೇಳೆದು ಎಲ್ಲ ಥರದ್ದು ಲಾಡು ಇತ್ತು, ಎಲ್ಲ ಥರದ್ದು ಸ್ವೀಟ್ ಅದು ಇತ್ತು. ನಾವು ಒಂದು ಸ್ವಲ್ಪ ಸ್ವೀಟ್ ತೊಗೊಂಡು, ಸೌಜು ನೋಡಿ ಹೆಂಗೆ ಮಾಡ್ತಾ ಇದ್ದಾರೆ ಅವ್ನು ಚಾಕ್ಲೇಟ್ ತೊಗೊಂಡಿದ್ದೆ ಆ್ಯಕ್ಚುಲಿ ಒಂದು. ಆಮೇಲೆ ತೊಗೊಂಡು ನಾವು ಮತ್ತೆ ಅವ್ರ ಮನೆಗೆ ಹೋಗ್ತಾ ಇದ್ವಿ. ಅವ್ರದ್ದು ಮನೆ
ಫ್ಲೋರ್ನಲ್ಲಿತ್ತು. ಎನ್ ವಿಂಗ್ಸ್ ಅಂತ ಇತ್ತು ಅಲ್ಲಿ. ಅಲ್ಲಿ ಫಸ್ಟಿಗೆಲ್ಲ ದೊಡ್ಡದಿತ್ತಲ್ಲ, ಗೊತ್ತಾಗಲಿಲ್ಲ ನಮಗೆ ಎಲ್ಲಿ ಕೇಳಬೇಕು ಅಂತ. ವಾಚ್ಮ್ಯಾನ್ ಕೇಳಿದ್ವಿ, ಡೈರೆಕ್ಟಾಗಿ ಅಲ್ಲೇ ಬೋರ್ಡು ಕರೆಕ್ಟಾಗಿ ಹಾಕಿದ್ದಿಲ್ಲ ಅವರು. ಎನ್ ವಿಂಗ್ ಅಂತ ಹೇಳಿದೆ, ಎನ್ ವಿಂಗ್ ಬೋರ್ಡ್ ಕಾಣಲಿಲ್ಲ. ನೆಕ್ಸ್ಟ್ ನಾವು ಸ್ಟ್ರೈಟ್ನಾಗಿ ಹೋಗಿ ಅಲ್ಲಿ ಕಾಣ್ತಿದೆ ಅಂತ ಹೇಳಿದ್ರು ವಾಚ್ಮ್ಯಾನು. ಮತ್ತು ಕೇಳಿ ಮತ್ತೆ ನಾವು ಮುಂದ್ಗಡೆ ಹೋದ್ವಿ. ಆಮೇಲೆ ನಮಗೆ ಅದು ಸಿಕ್ತು. ಯಾಕಂದರೆ ದೊಡ್ಡ ಬಿಲ್ಡಿಂಗಲ್ಲಿ ಎಷ್ಟು ಜನ ಇರ್ತಾರೆ ನಮಗೆ ಅದು ಗೊತ್ತಾಗೋದಿಲ್ಲ. ಎಷ್ಟು ಅವ್ರಿಗೆ ಕೇಳಬೇಕಂದ್ರೆ ನಮ್ಗೆ ಸಮಾಧಾನ ಆಗುತ್ತೆ. ಯಾಕಂದರೆ ಹುಡುಕಾಡುವಷ್ಟು ಪೇಷನ್ಸು ಇದ್ದಿದ್ದಿಲ್ಲ. ಯಾಕಂದರೆ ಅಲ್ಲೆಲ್ಲ ತಿರುಗಾಡಿ ನಮಗೆ ಸುಸ್ತಾಗಿಬಿಟ್ಟಿತ್ತು. ಅದಕ್ಕೆ ಜಲ್ದಿ ವಾಚ್ಮ್ಯಾನಿಗೆ ಕೇಳಿ ಮತ್ತೆ ನಾವು ಪಟ್ನೆ ಅವ್ರ ಮನೆಗೆ ಹೋಗ್ಬೇಕಂತ ಹೇಳಿ ಹೋದ್ವಿ ಎಲ್ಲರೂ. ಜೋಗ ಮತ್ತೆಲ್ಲ ಹೊಂಟಿದ್ದಾನೆ ಅಂತ ಅವ್ನಿಗೆ ಚಾಕ್ಲೇಟ್ ತೊಗೊಂಡಿದ್ದೆ, ನಾವು ತಿನ್ನಿಸ್ಬೇಕಂತ ಅಂದ್ಕೊಂಡಿದ್ವಿ. ಆದರೆ ಆಗಲಿಲ್ಲ ಅವ್ನಿಗೆ. ಜಲ್ದಿ ಹೋಗಿ ಕೈಯೆಲ್ಲ ಹೊಲಸು ಮಾಡ್ಕೋತಾನ ಅಂತ ಹೇಳಿ ಅವ್ನು ಚಾಕ್ಲೇಟ್ ತಾನೇ ತಿಂದೇನು ಅಂತಾನೆ. ಎಲ್ಲನ ಲಿಫ್ಟ್ನಲ್ಲಿ ಹೋದ್ವಿ ಫ್ರೆಂಡ್ಸ್. ಆಮೇಲೆ ನೋಡಿ ಫ್ರೆಂಡ್ಸ್, ಅವ್ರ ಮನೆಯಲ್ಲಿ ಅವರು ನಮಗೆ ಕರೆದ್ರು. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹತ್ತು ತಿಂದು ಬಂದ್ವಿ. ಒಂದು ಸ್ವಲ್ಪ ಮಾತುಕತೆ ಎಲ್ಲ ಮಾಡ್ತಾಯಿದ್ರು. ಎಲ್ಲ ಏನೇನು ಹೇಗೆ ಅಂತ ಕೆಲಸದ್ದು ಹಾಗೆ ಹಿಂಗೆ ಅಂತೇಳಿ ಡಿಸ್ಕಷನ್ ಮಾಡ್ತಾಯಿದ್ರು. ಆಮೇಲೆ ನಾನು ನಮ್ಮ ಸೌಜು ನಾವು ಒಂದು ಸ್ವಲ್ಪ ಡಿಸ್ಕಷನ್ ಪಾರ್ಟಿಂದ ಹೊರಗಡೆನೇ ಇದ್ವಿ. ಯಾಕಂತಂದರೆ ಸೌಜು ನಾನು ಹೊರಗಡೆ ಟೆರೆಸ್ನಲ್ಲೇ ಆಟ ಆಡ್ತಾಯಿದ್ವಿ. ಅವ್ನಿಗೊಂದು ಬಾಲ್ ಸಿಕ್ಕಿತ್ತು ಅಲ್ಲಿ, ಟೆನ್ನಿಸ್ ಬಾಲು. ಅದನ್ನು ಕೊಟ್ಟಿದ್ರು ಅವ್ನಿಗೆ ಆಟ ಆಡಲಿಕ್ಕೆ. ನೋಡಿ ವ್ಯೂ ತೋರಿಸ್ತಾ ಇದ್ದೀನಿ. ಇದು 9th ಫ್ಲೋರಿಂದ ವ್ಯೂ ಎಷ್ಟು ದೊಡ್ಡ ವಿಶಾಲವಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಸೌಜು ನಾನು ಹೊರಗಡೆನೇ ಟೆನ್ನಿಸ್ ಬಾಲ್ ತೊಗೊಂಡು ಅಲ್ಲೇ ಆಟ ಆಡಿದ್ವಿ. ಟೆರೆಸ್ ಹೋಗಿ ಎಷ್ಟೊತ್ತನ ಆಟ ಆಡಿದ್ವಿ. ಅಲ್ಲೇ ಗಾರ್ಡನಿಂಗ್ ತುಂಬ ಚಲೋ ಇತ್ತು. ಅಷ್ಟೇ ಟೆರೆಸ್ ಹೋಗಿ ಅವರು ಸಣ್ಣ ಸಣ್ಣ ಪಾಟ್ನಲ್ಲಿ ಎಲ್ಲನೂ ರೀತಿಯಿಂದ ಗಿಡಗಳಂತೂ ಎಲ್ಲ ಹಚ್ಚಿದ್ರು. ನೋಡಲಿಕ್ಕೂ ಎಲ್ಲ ಅಟ್ರಾಕ್ಟಿವ್ ಅನ್ನಿಸ್ತಾ ಇತ್ತು. ಸೌಜು ಅಲ್ಲೇ ಆಟ ಆಡ್ತಿದ್ದೆ. ನ್ಯಾಚುರಲ್ ಆಗಿ ಗಾಳಿನೂ ಬರ್ತಾ ಇತ್ತು. ಯಾಕಂದರೆ ಇಷ್ಟೊತ್ತನ ಬಿಸಿಲಾಗೆಲ್ಲ ಅಡ್ಡಾಡಿದಳು ಸುಸ್ತಾಗಿತ್ತಲ್ಲ, ಅದು ನ್ಯಾಚುರಲಾಗಿ ಗಾಳಿನೂ ಬರ್ತಾ ಇತ್ತು. ಮೇಲುಗಡೆ ಫ್ಲೋರ್ನಲ್ಲಿದ್ದು ತುಂಬ ಗಾಳಿ ಬರುತ್ತಲ್ಲ, ಅದಕ್ಕೆ ಎಲ್ಲನೂ ಆಟ ಆಡ್ತಾಯಿದ್ದ. ನೆಕ್ಸ್ಟು ಅವ್ರ ಮನೆ ನೋಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದರು. ನಾನು ಅದನ್ನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ. ಯಾಕಂದರೆ ಸೌಜು ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ ಅಂತೇಳಿ ಒಂದು ಸ್ವಲ್ಪ ನೋಡಿ ಮತ್ತೆ ಅವ್ನ ಕಡೆನೇ ಹೋದೆ. ಯಾಕಂತಂದರೆ ಹೊರಗಡೆ ಅವನೊಬ್ಬನೇ ಆಟ ಆಡ್ತಾ ಇದ್ದ. ಆ ಕಡೆ ಈ ಕಡೆ ಹೋಗಲಿ ಬಿಡಲಿ ಅಂತ ಹೇಳಿ ಮತ್ತೆ ವಾಪಸ್ ನಾನು ಅಲ್ಲಿ ಅವನ ಕಡೆನೇ ಬಂದೆ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಇವತ್ತಿನ ರೂಟೀನು. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆದಷ್ಟು. ಬಾಯ್ ಫ್ರೆಂಡ್ಸ್.